ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ.ಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಸಿ ಸೆಕ್ಷನಲ್ಲಿ ಕೇಳುವಂತಹ ಫಿಫೋ ಮೆಥಡ್, ಸೊ ಸ್ಟೋರ್ ಲೆಡ್ಜರ್ನಲ್ಲಿ ಬರುವಂತಹ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ನ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಫಿಫೋ ಮೆಥಡ್ನ ಕೇಳಿದ್ದಾರೆ, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ನ. ಮೊದಲಿಗೆ ಸ್ಟೋರ್ ಲೆಡ್ಜರ್ ಅಂತ ಹೆಡ್ಡಿಂಗ್ ಹಾಕಬೇಕು, ಡೇಟ್ ಕಾಲಮ್ನ ತೊಗೋಬೇಕು, ಹಾಗೂ ರಿಸಿಪ್ಟ್ಸ್, ಇಶ್ಯೂ, ಬ್ಯಾಲೆನ್ಸ್ 3 ಕಾಲಮ್ನ ತೊಗೋಬೇಕು. ಪ್ರತಿ ರಿಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್ನಲ್ಲಿ ಮೂರು ಕಾಲಮ್ನ ಪ್ರಿಪೇರ್ ಮಾಡಬೇಕು. ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಸೊ ಕ್ವಶನ್ನಲ್ಲಿ ಮೊದಲೇ ತಾರೀಕಿಗೆ ಏನು ಕೊಟ್ಟಿರ್ತಾರೆ ಟ್ರಾನ್ಸಾಕ್ಷನ್, ಫಸ್ಟ್ ಡೇಟಿಗೆ ಏನು ಕೊಟ್ಟಿರ್ತಾರೆ, ಸೊ ಆ ಫಸ್ಟ್ ಡೇಟಿಗೆ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ ಏನಿರುತ್ತೆ ಅದನ್ನು ಸೀದಾ ಡೈರೆಕ್ಟ್ ಬ್ಯಾಲೆನ್ಸ್ನಲ್ಲಿ ಬರೀಬೇಕು. ಡೇಟ್ ಮೆನ್ಷನ್ ಮಾಡೋದು ಡೇಟ್ ಕಾಲಮ್ನಲ್ಲಿ, ಬ್ಯಾಲೆನ್ಸ್ನಲ್ಲಿ ಹೋಗಿ 800 ಯೂನಿಟ್ಸ್ 12 ರೂಪೀಸ್ ಪರ್ ಯೂನಿಟ್ ಇಂಟು ಮಾಡಿದಾಗ 9600 ಅಮೌಂಟ್ ಆಗುತ್ತೆ. ಇನ್ನು 3rd ನವಂಬರ್ಗೆ ನೋಡಿ, ಕ್ವಶನಲ್ಲಿ ಫಸ್ಟ್ ಡೇಟ್ ಆಯ್ತು ಕಂಪ್ಲೀಟು. ಸೊ ಈಗ 3rd ನವಂಬರ್ಗೆ ನೋಡೋಣ. ಸೊ 3rd ನವಂಬರ್ನಲ್ಲಿ ಏನು ಹೇಳಿದ್ದಾರೆ, ಪರ್ಚೇಸ್ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಅಥವಾ ರಿಸಿಪ್ಟ್ ಅಂತ ಬಂದರೆ, ಕ್ವಶನಲ್ಲಿ ಪರ್ಚೇಸ್ ಅಥವಾ ರಿಸಿಪ್ಟ್ ಅಂತ ಬಂದರೆ ಸೊ ಅದನ್ನು ನಾವು ರಿಸಿಪ್ಟ್ನಲ್ಲಿ ಹಚ್ತೀವಿ. ಸೊ 3rd ನವಂಬರ್ ಕ್ವಶನಲ್ಲಿರೋದು 600 ಯೂನಿಟ್ಸ್, 1 ಯೂನಿಟ್ಗೆ ಇರೋದು 14 ರೂಪೀಸ್ ಇಂಟು ಮಾಡಿದಾಗ ಅಮೌಂಟ್ ಆಗುತ್ತೆ 8400 ಯೂನಿಟ್. ಸೊ ರಿಸಿಪ್ಟ್ನಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಬಂದಾಗ ನಾವು ಅದನ್ನು ಬ್ಯಾಲೆನ್ಸ್ಗೆ ಹೇಗೆ ಕಳಿಸ್ತೀವಿ ಅಂದರೆ, ಮೊದಲು ಹಳೆ ಬ್ಯಾಲೆನ್ಸ್ನ ಏನು ಇರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಮೊದಲು ಬ್ಯಾಲೆನ್ಸ್ನ ಇಳಿಸಿ ಇದನ್ನು ಕೆಳಗಡೆ ಕಳಿಸ್ತೀವಿ. ಸೊ 800ನ ನಾನು ಆ್ಯಸ್ ಇಟ್ ಈಸ್ ಬರ್ಕೊಂಡು 600 ಬ್ಯಾಲೆನ್ಸ್ ಈಗ ಬಂದಿರೋದನ್ನು ಹೊಸದಾಗಿ ಬ್ಯಾಲೆನ್ಸ್ನಲ್ಲಿ ಬರೀತೀನಿ. ಈಗ ನೆಕ್ಸ್ಟ್ ಡೇಟ್ ನೋಡೋಣ, 6th ಇದೆ ನೆಕ್ಸ್ಟು. ಸೊ 6ನಲ್ಲಿರುವಂಥ ಡೇಟ ನೋಡಿ, ಅದರಲ್ಲಿ ಇಶ್ಯೂ ಬಂದಿದೆ 1250 ಯೂನಿಟ್ಸ್ನ ಇಶ್ಯೂ ಹೇಳಿದ್ದಾರೆ. ಸೊ ಇಶ್ಯೂ ಯಾವ ರೀತಿ ಮಾಡೋಣ, 6th ನವಂಬರ್ಗೆ ಈಗ ಅವ್ರು ಹೇಳಿರೋದು 1250 ಯೂನಿಟ್, ನಾವು ಬಿಡಿಸ್ತಿರೋದು ಫಿಫೋ ಮೆಥಡ್. ಫಿಫೋದಲ್ಲಿ ಬ್ಯಾಲೆನ್ಸ್, ಹಿಂದಿನ ಬ್ಯಾಲೆನ್ಸ್ನ ಮೊದಲ ಟ್ರಾನ್ಸಾಕ್ಷನ್ ಚೆಕ್ ಮಾಡಬೇಕು. 800 ಕ್ವಾಂಟಿಟಿ ಇದೆ, ಅವ್ರು ಹೇಳಿರೋದು 1250. ಸೊ ಈ ಪೂರ ಇದನ್ನು 800ನ ಇಶ್ಯೂ ಮಾಡಿ, ಇದರಲ್ಲಿ ಇನ್ನು ಬೇಕಾಗಿರುವಂಥ 600ನಲ್ಲಿ ಇನ್ನು ಬೇಕಾಗಿರುವಂಥ 450ನ ನಾವು ಇಶ್ಯೂ ಮಾಡಬೇಕಾಗತ್ತೆ. ಸೊ 800 ಫಸ್ಟ್ ಏನು ಬ್ಯಾಲೆನ್ಸ್ ಇದೆ ಅದನ್ನು ಪೂರ ನಾವು ಇಶ್ಯೂ ಮಾಡ್ತೀವಿ. ಇನ್ನು ಬೇಕಾಗಿರೋದನ್ನು 450 ಬ್ಯಾಲೆನ್ಸ್, ಅದ್ರದ್ದು ರೇಟು 14 ರೂಪೀಸ್ ಇಂಟು ಮಾಡಿದಾಗ ಅಮೌಂಟು. ಈಗ ಬ್ಯಾಲೆನ್ಸ್ ಬರೆಯೋದು ಹೇಗೆಂದರೆ, ನಾವು ಯಾವಾಗ ಇಶ್ಯೂ ಕಾಲಮ್ನಲ್ಲಿ ಏನಾದರೂ ಬರಿತೀವಿ ಅದನ್ನು ಬ್ಯಾಲೆನ್ಸ್ನಿಂದ ಮೈನಸ್ ಮಾಡಿ ಅಮೌಂಟ್ನ ಬರಿತೀವಿ. ಸೊ ಇಶ್ಯೂ ಕಾಲಮ್ನಲ್ಲಿ ಏನೇ ಬರೆದ್ರೂ ಕೂಡ ನಾವು ಮೈನಸ್ ಮಾಡಿ ಬರೀಬೇಕು. ಸೊ ಮೊದಲಿನ 800 ಯೂನಿಟ್ನಲ್ಲಿ 800 ಮೈನಸ್ ಆದರೆ ಯಾವುದೇ ಬ್ಯಾಲೆನ್ಸ್ ಉಳಿಯೋದಿಲ್ಲ. 600ನಲ್ಲಿ ಸೆಕೆಂಡ್ ನೋಡಿ, 600ನಲ್ಲಿ 450 ಹೋದರೆ ಇನ್ನು 150 ಉಳಿಯುತ್ತೆ. ರೇಟು 14 ರೂಪೀಸ್ ಇದೆ, 2100. ಮೇಲಿಂದ ರೇಟು 12 ಏನಿದೆ ಅದನ್ನ ಯಾಕೆ ತೊಗೊಂಡಿಲ್ಲ ಅಂದರೆ ಅದು ಪೂರ್ತಿ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ನಲ್ಲಿ ಬ್ಯಾಲೆನ್ಸ್ ಉಳಿದಿದೆ ನಮ್ಮದು 600ನಲ್ಲಿ 450 ಕ್ವಾಂಟಿಟಿ ಹೋಗಿ ಇನ್ನು 150 ಕ್ವಾಂಟಿಟಿ ಉಳಿದಿದೆ. ಈಗ ಕ್ವಶನಲ್ಲಿ 12th ನೆಕ್ಸ್ಟ್ ಡೇಟ್ ನೋಡೋಣ. 12th ನವಂಬರ್ ಕೊಟ್ಟಿದ್ದಾರೆ. ಸೊ 12th ನವಂಬರ್ನಲ್ಲಿ ಪರ್ಚೇಸ್ ಬಂದಿದೆ, ಅಂದರೆ ರಿಸಿಪ್ಟ್ನಲ್ಲಿ ಬರೀಬೇಕು. ಸೊ 12th ನವಂಬರ್ ಅದನ್ನು ನಾವು ಡೇಟ್ ಬರ್ಕೊಂಡು ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ 2000 ಯೂನಿಟ್, ಎಷ್ಟು ರೇಟ್ ಕೊಟ್ಟಿದ್ದಾರೆ 15 ರೂಪೀಸ್ ಇಂಟು ಮಾಡಿದಾಗ ಎಷ್ಟು ಅಮೌಂಟ್ ಆಗುತ್ತೆ 30,000. ಸೊ ಬ್ಯಾಲೆನ್ಸ್ ಬರೀ ಮೆಥಡ್ ಹೇಗೆಂದರೆ, ಆ್ಯಸ್ ಇಟ್ ಈಸ್ ಹಳೆ ಬ್ಯಾಲೆನ್ಸ್ನ ಮೊದಲು ಬರಿತೀವಿ, ಮೇಲಿರೋ ಬ್ಯಾಲೆನ್ಸು 150ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಈ ಹೊಸದಾಗಿ ಬಂದಿರೋಂಥ ರಿಸಿಪ್ಟ್ನ ಕೆಳಗಡೆ ಬರ್ಕೋತೀವಿ. ಯಾವಾಗಲೂ ರಿಸಿಪ್ಟ್ನ ಕೆಳಗಡೆ ಬರಿತಾ ಹೋಗಬೇಕು, ಓಲ್ಡ್ ಬ್ಯಾಲೆನ್ಸ್ನ ಮೊದಲು ಇಳಿಸ್ಕೋಬೇಕು. 15th ಡೇಟ್ ನೆಕ್ಸ್ಟು, ಅದರಲ್ಲಿ 450 ಯೂನಿಟ್ ಇಶ್ಯೂ ಅಂತ ಇದೆ. ಸೊ 15th ಡೇಟ್ನ ಮೆನ್ಷನ್ ಮಾಡಿ 450 ಯೂನಿಟ್ನ ನಾವು ಹೇಗೆ ತೊಗೋಬೇಕಂದ್ರೆ ಫಿಫೋ ಮೆಥಡ್ ಪ್ರಕಾರ ತೊಗೋಬೇಕು. ಯಾಕಂದ್ರೆ ಪ್ರಶ್ನೆಯಲ್ಲಿ ಫಿಫೋ ಅಂತ ಇದೆ, ಇಲ್ಲಿ 150 ಯೂನಿಟ್ ಇದೆ, ನಮಗೆ ಬೇಕಾಗಿರೋದು 450 ಯೂನಿಟ್. ಸೊ ಇಶ್ಯೂ ಮಾಡೋದಕ್ಕೆ ಇದು ಸಾಲಲ್ಲ, 150 ಮೊದಲು ಅದನ್ನು ಇಶ್ಯೂ ಮಾಡಿಕೊಂಡು ಇನ್ನೂ ಬೇಕಾಗಿರೋದು ಎಷ್ಟು 300 ಯೂನಿಟ್. ಸೊ ಕೆಳಗಿನ ಈ 2000 ಬ್ಯಾಲೆನ್ಸ್ ಏನಿದೆ ಈ ಬ್ಯಾಲೆನ್ಸ್ನಿಂದ ನಾವು ವಿತ್ಡ್ರಾ ಮಾಡೋಣ ಅಥವಾ ಇಶ್ಯೂ ಮಾಡೋಣ. ಸೊ ಇಶ್ಯೂ ಮಾಡಿದಾಗ ಬ್ಯಾಲೆನ್ಸ್ ಉಳಿಯೋದು ಇನ್ನು 1950. ಇನ್ನು ಲಾಸ್ಟ್ ಕೂಡ ಪರ್ಚೇಸ್ ಇದೆ. ಸೊ ಪರ್ಚೇಸ್ ಅಂದರೆ ರಿಸಿಪ್ಟ್ನಲ್ಲಿ ನಾವು ಟ್ರಾನ್ಸಾಕ್ಷನ್ನ ಬರಿತಾ ಹೋಗ್ತೀವಿ 20th ಡೇಟ್ಗೆ. ಸೊ 20th ಡೇಟ್ಗೆ ನಾವು ಪರ್ಚೇಸ್ನ ಬರೆಯೋಣ. ಸಾರಿ, ಅಲ್ಲಿ 450 ಒಂದು ಮಿಸ್ ಆಗಿದೆ ಟ್ರಾನ್ಸಾಕ್ಷನ್ನು. ಇಲ್ಲಿ 18th ಅದು 18th ಆಗಬೇಕಾಯ್ತು ಡೇಟು, ಇಲ್ಲಿ 200 ಡಾಟಾ ಮಿಸ್ ಆಗಿದೆ. ನೆಕ್ಸ್ಟ್ ನೋಡೋಣ, ಈಗ 450ನ ಇಶ್ಯೂ ಆಯಿತು. ಬ್ಯಾಲೆನ್ಸ್ ಈಗ 20th ಇರುವಂಥ ಪರ್ಚೇಸ್ನ ಬರೆಯೋಣ. 500 ಯೂನಿಟು 20 ರೇಟು 10,000 ಆಗುತ್ತೆ. ಅದನ್ನು ಬ್ಯಾಲೆನ್ಸ್ನಲ್ಲಿ ಬರೆಯೋದು ಹೇಗೆಂದರೆ, ಮೇಲಿನ ಬ್ಯಾಲೆನ್ಸ್ನ ಆ್ಯಸ್ ಇಟ್ ಈಸ್ ಇಳಿಸಿ ಇದನ್ನು ಕೆಳಗಡೆ ಕಳಿಸ್ತೀವಿ. ಈ ರೀತಿಯಾಗಿ ಇಶ್ಯೂ ಬಂದಾಗ ಮೈನಸ್ ಮಾಡಿ ಬ್ಯಾಲೆನ್ಸ್ ಬರಿತೀವಿ, ರಿಸಿಪ್ಟ್ನಲ್ಲಿ ಏನು ಬರೆದ್ರೂ ಕೂಡ ಅದನ್ನು ಕೆಳಗಡೆ ಕಳಿಸ್ತೀವಿ, ಪ್ಲಸ್ಸು ಮಾಡಲ್ಲ ಮೈನಸ್ಸು ಮಾಡಲ್ಲ ಬ್ಯಾಲೆನ್ಸ್ ಜೊತೆಗೆ. ಈ ರೀತಿಯಾದ ಫಾರ್ಮೆಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.